ಮತಗಳದನ ಆಗಿದ್ದೆ ಎಷ್ಟು ಹಾಗಾದರೆ ಹರಿಯಾಣದಲ್ಲಿ ಅಂತ ರಾಹುಲ್ ಗಾಂಧಿ ಮಾಡ್ತಿರೋ ಆರೋಪ. ನಕಲಿ ಮತದಾರರು 5.21 ಲಕ್ಷ, 5,21,000 ನಕಲಿ ಮತದಾರರಿಲ್ಲಿದ್ದಾರೆ. ಅನರ್ಹ ಮತದಾರರು ಇವರಂದರೆ ವೋಟ್ ಮಾಡಲಿಕ್ಕೆ ಲಾಯಕ್ಕಿಲ್ಲ ಅಂತ ಅನರ್ಹ ಮಾಡಿರೋದು ಎಷ್ಟು ಮತದಾರರು ಅಂತ ನೋಡಿದ್ರೆ 93,174. ಬಲ್ಕ್ ಮತದಾರರು 19.26 ಲಕ್ಷ. ಒಟ್ಟು ಮತಗಳತನ ಆಗಿರೋದು 25 ಲಕ್ಷ ಮತಗಳನ್ನು ಇಲ್ಲಿ ಮತಗಳತನ ಮಾಡಿದ್ದಾರೆ. 25,41,144 ಟೋಟಲ್ ಮತಗಳನ್ನು ಕದ್ದಿದ್ದಾರೆ. ಇಲ್ಲಿ ಹರಿಯಾಣದ ಒಟ್ಟು ಮತ ಇರೋದೇ 2 ಕೋಟಿ, ಸರಾಸರಿ 8 ಮತಗಳಲ್ಲಿ ಒಂದು ನಕಲಿ. ಈ 2 ಕೋಟಿ ಒಂದು 25 ಲಕ್ಷ ಮತಗಳು ಕದ್ದುಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಈಸಿಯಾಗಿ ಹೇಳಬಹುದು. 2 ಕೋಟಿ ಮತ ಅಂತ ನಾವು ಕನ್ಸಿಡರ್ ಮಾಡಿದ್ರೆ 2 ಕೋಟಿ ಮತಗಳನ್ನು ಟೋಟಲಾಗಿ 8 ಭಾಗ ಮಾಡಿದ್ರೆ ಅದರಲ್ಲಿ 1 ಭಾಗ ಪೂರ್ತಿ ಕದ್ದಿರೋ ಮತಗಳು ಅಂತ. 8 ಬಾಕ್ಸಲ್ಲಿ ನಾವು 2 ಕೋಟಿ ಮತಗಳನ್ನು ಇಟ್ಟರೆ 1 ಬಾಕ್ಸ್ ಪೂರ್ತಿ ಮತಗಳನ್ನು ಕದ್ದಿರೋದು ನಕಲಿ ಮತಗಳವು ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪ. ಅನುಮಾನ ಮೂಡಿದ್ದು ಹೇಗೆ ಅಂತ ನೋಡಿದ್ರೆ ರಾಹುಲ್ ಗಾಂಧಿ ಪ್ರಕಾರ ಎಕ್ಸಿಟ್ ಪೋಲ್ಗಳ ವಿರುದ್ಧವಾಗಿ ಫಲಿತಾಂಶ ಬಂದದ್ದು. ಎಲ್ಲ ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ಗೆ ಅಧಿಕಾರ ಅಂತ ಹೇಳಿದ್ವು. ಅಂತಿಮವಾಗಿ ಫಲಿತಾಂಶ ಬಂದದ್ದು ಮಾತ್ರ ಬಿಜೆಪಿ ಪರವಾಗಿ. ಅಂಚೆ ಮತ ಫಲಿತಾಂಶ ಮತಗಟ್ಟೆ ಫಲಿತಾಂಶಕ್ಕೆ ವಿರುದ್ಧವಾಗಿಬಿಟ್ಟಿತ್ತು. ಯಾರೋ ಅಂಚೆ ಮತಗಳನ್ನು ಅವರು ಒಂದೇನೋ ಈ ಥರ ಪೋಸ್ಟ್ ಮಾಡ್ತಾರಲ್ಲ, ಅದರಲ್ಲಿ ಅದು ಒಂದು ಲಿಟ್ಮಸ್ ಟೆಸ್ಟ್ ಥರ ನಮಗೆ ಈ ಬಾರಿ ಹರಿಯಾಣದ ಮತದಾರರ ಮನಸ್ಸು ಯಾವ ಕಡೆ ಇದೆ ಅಂತ ಹೇಳಿ. ಅಂಚೆ ಮತ ಎಲ್ಲ ಕಾಂಗ್ರೆಸ್ಗೆ ಬರ್ತವೆ, EVM ಮತಗಳೆಲ್ಲ ಬಿಜೆಪಿಗೆ ಹೋಗ್ಬಿಡ್ತವೆ. ತದ್ವಿರುದ್ಧ ಅಂಚೆ ಮತ ಯಾವುದಕ್ಕಿರುತ್ತೋ EVM ಮತಗಳು ಅದೇ ಬಂದೇ ಫಲಿತಾಂಶ ಯಾವಾಗಲೂ ಹರಿಯಾಣದ ಇತಿಹಾಸದಲ್ಲಿ ಬಂದಿರೋದು. ಅಂದರೆ ಅಧಿಕಾರಕ್ಕೆ ಅದು BJP ಆದರೂ ಬರಲಿ ಕಾಂಗ್ರೆಸ್ ಆದರೂ ಬರಲಿ ಅಂಚೆ ಮತ ಯಾವಾಗಲೂ ತಾಳೆ ಆಗ್ತಾ ಇತ್ತು. ಆದರೆ ಈ ಬಾರಿ ಮಾತ್ರ ಅಂಚೆ ಮತನೇ ಒಂದು ಕತೆ ಹೇಳ್ತಾ ಇದೆ, EVM ಮತಗಳೇ ಒಂದು ಕತೆ ಹೇಳ್ತಾ ಇತ್ತು. ಈ ರೀತಿ ಆಗಿರೋದು ಹರಿಯಾಣದ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲು. ಕಾಂಗ್ರೆಸ್ ಗೆಲುವನ್ನು ಸೋಲಾಗಿ ಪರಿವರ್ತಿಸಿದ ಬಗ್ಗೆ ಸುಳಿವು ಸಿಗುತ್ತೆ ನಮಗೆ. ಕಾಂಗ್ರೆಸ್ 8 ಕ್ಷೇತ್ರಗಳಲ್ಲಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತು ಹೋಯಿತು. 1 ಕ್ಷೇತ್ರದಲ್ಲಿ ಕೇವಲ 32 ಮತಗಳಿಂದ ನಾವು ಸೋತಿದ್ದು ಅಂತ ರಾಹುಲ್ ಗಾಂಧಿ ಹೇಳಿದ್ದು. ಹರಿಯಾಣದಲ್ಲಿ ಕಾಂಗ್ರೆಸ್ ಟೋಟಲ್ ಆಗಿ 22,779 ಮತಗಳಿಂದ ಸೋತಿತ್ತು.